ಡಿ ಕೆ ಶಿವಕುಮಾರ್ ಸಾಹೇಬ್ರು ಇವತ್ತು ಏನಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಿಂದನೇ ಇದ್ದೀನಿ. ನನಗೆ ಅವ್ರ ಗುರುಗಳು, ನನಗೆ ಗುರುಗಳಾದಮೇಲೆ ನನಗೆ ದೇವರು ಅಂತ ಹೇಳ್ತೀವಿ ಅವ್ರಿಗೆ. ಯಾಕಂದರೆ ನನಗೆ ಇಲ್ಲಿ ಬೆಂಗಳೂರಲ್ಲಿ ಯಾರಾದರೂ ಕೈ ಹಿಡಿದ್ರಂದರೆ ಅದು ಡಿ ಕೆ ಶಿವಕುಮಾರ್ ಒಂದೇ. ನನಗೆ 100 ರೂಪಾಯಿ ನಮಗೆ ಯಾರೂ ಕೊಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಅವ್ರ ಸಹಾಯದಿಂದ ನಾನು ಈ ಮಟ್ಟಕ್ಕೆ ಬಂದೆ. ನಾನು ಅವ್ರ ಋಣದಲ್ಲಿ ಇದ್ದೀನಿ. ಅಂದರೆ ನನಗೆ ದೇವರಾದಮೇಲೆ ಅವರೇ ದೇವರು. ಅವರು ಹೇಳಿದ್ರು, ನೋಡಪ್ಪ ನಿನಗೆ MLC ಕೊಡ್ತೀನಿ, ನೀನು ಒಂದು ಸಲ ಅವಕಾಶ ಕೊಡು ಅಂತ ಹೇಳಿದ್ರು. ಆದರೆ ಅಲ್ಲಿ ನನಗೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮಾತು ಏನಾದ್ರು ಹೇಳಿದ್ರೆ ದೇವ್ರಿಗೆ ಸಮಾನ. ನನಗೆ ಅವ್ರ ಮಾತು ಬಿಟ್ಟು ನಾನು ಬಂದಿದ್ದಂದರೆ ಇದು ಫಸ್ಟ್ ಟೈಮ್ ಲೈಫಲ್ಲಿ. ಅದು ಯಾಕೆಂದರೆ ಎಲ್ಲಿ ನನ್ನ ಜೊತೆಗೆ ಕಾಂಗ್ರೆಸ್ ಪಾರ್ಟಿಯಿಂದ ಕೆಲಸ ಮಾಡಿರೋದು 21,000 ಜನ ಕೆಲಸ ಮಾಡಿ ಸಡನ್ನಾಗೆ ಟಿಕೆಟ್ ಸಿಕ್ಕಲಿಲ್ಲ. ಸಡನ್ನಾಗೆ ಟಿಕೆಟು ಆರ್ ವಿ ದೇವರಾಜ್ಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ರು. ನಾನು ಸರಿ ಹಂಗೂ ರೆಡಿ ಆದೆ. ಆದರೆ ನನಗೆ 21,000 ನನಗೆ ಓಟ್ ಕೊಡೋ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ನನಗೆ ದೇವರಂತ ನನ್ನ ಮೇಲೆ ಆಶೀರ್ವಾದ ಮಾಡೋರು, ನನ್ನ ಚಿಕ್ಕಪೇಟೆ ಜನಗಳು ನನಗೇನಪ್ಪ ನೀನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ಬಿಡ್ತಾ ಇದೆಯಲ್ಲಪ್ಪ, ನನಗೆಲ್ಲ ನಿನ್ನಿಂದ ನಾವೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ದುಡ್ದಿದ್ದೀವಿ, ಒಂದು ಮಟ್ಟಕ್ಕೆ ತಗೊಂಡು ಬಂದು ಆಮೇಲೆ ನಿಮ್ಮ ಕೈ ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ. ಬೇರೆಯವರೆಲ್ಲ ಬೇರೆ ಪಾರ್ಟಿದವ್ರು ನಮ್ಗೆ ಬಿಡ್ತಾರ, ನಮ್ಮ ಕಾಂಗ್ರೆಸ್ ಪಾರ್ಟಿದವರೇ ಬಿಡ್ತಾರ. ನನಗೆ ನಿನ್ನಿಂದ ನಾವೆಲ್ಲ ಅವಮಾನ ಆಗಿಬಿಡತ್ತೆ. ನನಗೆ ನೀನು ಏನಾದರೂ ಕಂಟೆಸ್ಟ್ ಮಾಡಿಲ್ಲ ಅಂದರೆ ನಾವು ಸೂಸೈಡ್ ಮಾಡ್ಕೊಳ್ತೀವಿ, ಬೆಂಕಿ ಹಾಕ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪೇಟೆ ಕ್ಷೇತ್ರದ ಜನ, ನಮ್ಮ ಖಾದರ್ ಶರೀಫ್ ಗಾರ್ಡನ್ ಜನ ಎಲ್ಲ ನನಗೆ ಹೇಳಿದ್ರು, ನೀವೇ ತೀರ್ಮಾನ ಮಾಡಿ, ನಾನು ಜನಗಳ ಪರವಾಗಿ ಹೋಗ್ಬೇಕಾ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ದೇವರು ಅವ್ರ ಪರವಾಗಿ ಹೋಗ್ಬೇಕಾ, ನೀವೇ ನನ್ನ ಜಾಗದಲ್ಲಿ ನೀವಿದ್ರೆ ನೀವೇ ತೀರ್ಮಾನ ಮಾಡಿ ಏನು ಡಿಸಿಷನ್ ತಗೊಳ್ತೀರ. ಅಥವಾ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಅನ್ನ ಹಾಕೋ ದೇವರು, ನಾನು ಅವ್ರಿಗೆ ದೇವರು ಅಂತ ತಿಳ್ಕೊಳ್ಳೋನು. ಒಂದು ಕಡೆ 21,000 ಜನ ನನಗೆ ಮತ ಕೊಡೋರು, ನನ್ನ ಹತ್ರ ನನ್ನ ಜೊತೆಗೆ ರಾತ್ರಿ ಹಗಲು ಕಷ್ಟಪಡೋರು, ನನಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಅಂತೇಳಿ ನನ್ನ ಜೊತೆಗೆ ಬಂದು 21,000 ಜನ ಕೆಲಸ ಮಾಡಿದರು. ಅವ್ರಿಗೆ ಏನು ಉತ್ತರ ಕೊಡಬೇಕು, ಇವ್ರಿಗೆ ಏನು ಉತ್ತರ ಕೊಡಬೇಕು, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಏನು ಉತ್ತರ ಹೇಳಿ. ಜನರನ್ನ ಆಯ್ಕೆ ಮಾಡ್ಕೋಬೇಕು ಸರ್, ಯಾಕಂದ್ರೆ ಅದೇ ತಪ್ಪು ನಾನು ಮಾಡಿದೆ. ನಾನು ಜನಗಳ ಪರವಾಗಿ ನಾನು ಆವತ್ತು ಕಂಟೆಸ್ಟ್ ಮಾಡಿರಲಿಲ್ಲ ಅಂದರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ರು. ನಾನು ಅಲ್ಲಿ ಮಾಡಿದ್ದೇನು, ನೀವೇನು ತೀರ್ಮಾನ ತಗೊಂಡಿದ್ದೀರ, ನಾನು ಪಕ್ಷಕ್ಕೆ ಮೋಸ ಮಾಡಿಲ್ಲ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮೋಸ ಮಾಡಿಲ್ಲ. ನಾನು ಜನರ ಪರವಾಗಿ ಯಾಕೆ ಹೋದೆ ಅಂದರೆ ಜನಗಳು ನನಗೆ ನೀನು ಬಂದಿಲ್ಲ ಅಂದರೆ ನಾವು ಸೂಸೈಡ್ ಮಾಡ್ಕೊಳ್ತೀವಿ, ನೀನು ಬಂದು ಕಂಟೆಸ್ಟ್ ಮಾಡಬೇಕು, ಪಾರ್ಟಿಯಿಂದ ಟಿಕೆಟ್ ಕೊಟ್ಟಿಲ್ವಾ ನಾವು ಗೆಲ್ಲಿಸ್ತೀವಿ ನಿನಗೆ, ನಮ್ಮ ಮಾನ ಮರ್ಯಾದೆ ಕಾಪಾಡು, ನಾವು ಪಾರ್ಟಿ ಬಿಟ್ಟು ಬಂದಿದ್ದೀವಿ, BJP ಬಿಟ್ಟು ಬಂದಿದ್ದೀವಿ, BJP ಪಾರ್ಟಿ ನಾವು ಹೆಂಗೆ ಬದುಕಬೇಕು, ನಮ್ಗೆ ಅರ್ಧ ದಾರಿದಲ್ಲಿ ನೀನು ಬಿಟ್ಟು ಹೋದರೆ ನಾನು ಯಾವ ಥರ ಬದುಕಬೇಕು ಅಂತೇಳಿ ಜನಗಳು ಕ್ವಶನ್ ಮಾಡಿದಾಗ ನಾನು ಅದೇ ತೀರ್ಮಾನ, ನೀವೇನು ಹೇಳ್ತೀವಿ ಜನರ ಪರವಾಗಿ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಅದೇ ತೀರ್ಮಾನ ತಗೊಂಡು ಜನರ ಪರವಾಗಿ ಹೋದೆ. 21,000 ಓಟ್ ತಗೊಂಡೆ. ಓಟ್ ತಗೊಂಡು ಅಲ್ಲಿ ನಾನು ಸೋತೋದೆ. ಕಾಂಗ್ರೆಸ್ ಪಾರ್ಟಿಯಿಂದ ಆರ್ ವಿ ದೇವರಾಜ್ ಕಂಟೆಸ್ಟ್ ಮಾಡೋದು 44,000 ತಗೊಂಡ್ರು, ನಾನು 21,000 ತಗೊಂಡೆ. BJP 57,000 ತಗೊಂಡು. ಆದರೆ ಎಲ್ಲೋ ಒಂದು ಇದರಲ್ಲಿ ಆ ಓಟು ನನಗೆ 21,000 ಓಟ್ ಬಂದಿರೋದು ಕಾಂಗ್ರೆಸ್ ಪಾರ್ಟಿ ಓಟೇ ಬಂದಿರೋದು. ಅರ್ಥ ಆಯ್ತಾ? ಇವಾಗ ಜನಗಳಿಗೆ ಗೊತ್ತಾಗಬೇಕು ಆ 21,000 ಯಾವ ಓಟು ಅಂದರೆ KGF ಬಾಬು ಓಟ್. KGF ಬಾಬು ಪರವಾಗಿ 21,000 ನಿಂತ್ಕೊಂಡ್ರು. ನಾನು ಏನಿಲ್ಲ, ಒಂದು ಖಾದರ್ ಶರೀಫ್ ಗಾರ್ಡನಲ್ಲಿ ಒಂದು ಸ್ಲಮ್ಮಲ್ಲಿ ಹುಟ್ಟಿದ್ದು ಹುಡುಗ. ಇವತ್ತು ಶ್ರೀಮಂತ ಅಂತ ನೋಡೋಕೆ ಹೋಗಬೇಡಿ, ನನಗೆ ಶ್ರೀಮಂತ ಅಂತ ನೋಡಿ ಯಾರೂ ಓಟ್ ಕೊಟ್ಟಿಲ್ಲ. ನಾನು ಚಿಕ್ಕಪೇಟೆ ಸ್ಲಮ್ಮಲ್ಲಿ ಹುಟ್ಟಿದವನು, ನಮ್ಮಲ್ಲಿ ಒಬ್ಬನು, ಅದು KGF ಬಾಬು ಅಂತ ಹೇಳ್ಬಿಟ್ಟು ನನಗೆ. ಸರ್, ಇವಾಗ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಆರ್ ವಿ ದೇವರಾಜ್ ಅವರು ಇಲ್ಲ, ಸೊ ಮುಂದಿನ ಚುನಾವಣೆಯಲ್ಲಿ ನೀವು ಕಂಟೆಸ್ಟ್ ಮಾಡ್ತೀರಾ ಸರ್? ಅದು ಅಲ್ಲಿ ಬರ್ತೀವಿ. ಆವತ್ತು ನಮ್ಮ ದೇವರು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೇನು ಹೇಳಿದ್ರು, ನೋಡಪ್ಪ ನಿನ್ನಿಂದ
ನನಗೆ ಡೆಲ್ಲಿವರೆಗೂ ಅವಮಾನ ಆಗಿದೆ. ಆರ್ ವಿ ದೇವರಾಜ್ಗೆ ನೀನು ಡಿಸ್ಟರ್ಬ್ ಮಾಡಬಾರ್ದು, ನೀನು ಅಲ್ಲಿ ಕಾನ್ಸ್ಟೆನ್ಸಿಗೆ ಹೋಗಬಾರ್ದು ಅಂತ ನನಗೆ ಹೇಳಿದ್ದಾರೆ. ಅವ್ರ ಮಾತು ಒಂದು ಸಲ ಅವ್ರ ಮಾತು ಬಿಟ್ಟೋದೆ, ಸೆಕೆಂಡ್ ಸಲ ಅವ್ರ ಮಾತು ಬಿಟ್ಟು ಹೋಗಬಾರ್ದು, ಅವ್ರಿಗೆ ನನ್ನಿಂದ ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ನಾನು ಚಿಕ್ಕಪೇಟೆಯಲ್ಲಿ ಯಾವತ್ತು ಬಂದಿರೋನು ಇವತ್ತರೆಗೂ ಅಲ್ಲಿ ಕಾಲು ಇಟ್ಟಿಲ್ಲ. ನನ್ನ ಕಾರ್ಯಕರ್ತರು, ನನ್ನ ಫ್ಯಾನ್ಸು, ನನ್ನ ಅಣ್ಣ ತಮ್ಮಂದರು, ನನ್ನ ಕುಟುಂಬದವರು ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಹೋಗ್ತಾ ಇಲ್ಲ, ನಾನು ಇಲ್ಲಿ ಕೂತ್ಕೊಂಡು ಅವ್ರ ಹತ್ರ ಹೇಳಿ ಕೆಲಸ ಮಾಡಿಸ್ತಾ ಇದ್ದೀನಿ.